ಪಾದತಿ ಇದು ತರಿಕತೆ ನೆನ್ನೆ ಹಿಂಗೆ ಹೇಳ್ತಿದ್ದು ನಾನು 10 ಗಂಟೆಗೆ ದೊಡ್ಡದ ರಂಗೋಲಿ ಹಾಕುತ್ತು ಬಣ್ಣ ಹಾಕುದು ಬುದು ಅಂತ ಈಗ ಚೆನ್ನಾಗ್ಬಿಟ್ಟಿದ್ದಿ ಅಯ್ಯೋ ಹೋಗತ್ಗೆ ಬುಡಕ್ಕೆ ಹೊಸಿ ಗೊತ್ತಾಯ್ತಾ ಸಣ್ಣದ್ ಬಿಟ್ರು ನೀವು ಕೇಳಕ್ಕಿಲ್ಲ ಇದೇ ತರದ್ದು ಬಿಡು ದೊಡ್ಡದು ಬಿಡು ಅಂತಿದ್ದೀರಿ ಬೇರೆದು ಬಿಡ್ಬೋದಾಗಿತ್ತು ತಾನೆ ಇಂಥ ದೊಡ್ಡ ಚುಕ್ಕಿ ಹಾಕ್ಬಿಟ್ಟು ಆಮೇಲೆ ಚಿಕ್ಕ ಚುಕ್ಕಿಗಳನ್ನ ಹಾಕ್ಬಿಟ್ಟು ಬಿಡ್ಬೋದಾಗಿತ್ತು ತಾನೆ ಬ್ಯಾದ ಇದೆ ಚೆನ್ನಾಗದ ಕಣಪ್ಪ ನಾನು ಹೇಳಿದ್ದು ತಾವ್ದೆ ಇರೋದು ಬುದು ಅಂತ ಚೆನ್ನಾಗದಕ್ಕತ್ ಬುದು ಬ್ಯಾದ ತಾಕು ಇನ್ನೇನು ಎಲ್ಲ ನದಿ ಐತಲ್ಲ ಬಾ ಮಾವಿನ ತೊಪ್ಪು ಬೇವಿನ ತೊಪ್ಪು ಎಲ್ಲ ತಿಕ್ಕಿತಿ ಉಗಿನೆಲ್ಲ ತಿಕ್ಕಿತಿ ಎಲ್ಲ ನದಿ ಆಗದೆ ಇನ್ನೇನು ಹೋಗೀಗ ಬೊಳಬಲ್ಲ ನೀರು ಬುತ್ಕೊಂಡು ಬೇವು ಬೆಲ್ಲ ತಿಂದುಬಿಟ್ಟೆ ಹಬ್ಬ ಮುಗೀತು ಅಪ್ಪ ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಈ ಯುಗಾದಿ ಹಬ್ಬದಿಂದ ನಿಮ್ಮ ಜೀವನ ಒಳ್ಳೇದಾಗ್ಲಿ ಸುಖ ಸಂತೋಷ ನೆಮ್ಮದಿ ಎಲ್ಲ ಇರಲಿ ಅಂತ ಹೇಳ್ತಾ ಇನ್ನೊಂದ್ಸರಿ ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಉಂಕಂದಪ್ಪ ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂಗೆ ಬೀದಿಯ ಬಸ್ಬನಂಗೆ ಇವನ್ನ ತಿರುಗಿಸಿದ್ರೆ ಚೆನ್ನಾಗ್ತದೆ ಕನ್ನದಕ್ಕೆ ಹೊಟ್ಟಿಲಿ ಕೂರ್ಸ್ಕೊಂಡಿದ್ರೆ ಲಬಲಬ್ನ ಕಿರ್ಚ್ಕತಾನೆ ಇಲ್ಲಿ ಕೂರ್ಸ್ಕೊಬಿಟ್ಟಿದ್ರಲ್ಲ ಆಚೆ ನೋಡಿ ಹಂಗೆ ಕೂತಿದ್ದಾನು ಇಲ್ಲಿ ಬಂದ್ಬಿಟ್ರೆ ಮಾತ್ರ ಹುಸಿ ಚೆಂದ ಆಯ್ತಿಲ್ಲ ಕನ್ನದಕ್ಕೆ ಇವನು ಅಲ್ಲಾದ್ರೆ ಎಲ್ಲಿಗೂ ಹೋಯ್ತಿಲ್ಲ ರೂಮಲ್ಲೇ ಕೂಡಾಕೊಂಡಂಗೆ ಇವ್ನಿಗೆ ಇಲ್ಲಾದ್ರೆ ಸರಿ ಆಯ್ತದೆ ಅಪ್ಪ ನಮ್ಮ ಕುಳ್ಳಣ್ಣ ಎಲ್ಲರೂ ಅವ್ವ ಅಮ್ಮ ಎಲ್ಲವ ಎತ್ಕೊಂಡು ಸುತ್ತಾರಲ್ಲ ಅದಕ್ಕೆ ಸರಿ ಆಯ್ತದೆ ಅದು ಬಿಟ್ಬಿಟ್ಟು ಅಲ್ಲಾದ್ರೆ ಕಿಟ್ಟೋ ಅಂತ ಕಿರ್ಚ್ಕೊತಾ ಇರ್ತಾನೆ ನೆನೇನು ಹುಸಿ ಕಿರ್ಚ್ಕೊಂಡ ಈಗ ನೋಡಿ ಕೂತಿರ ಚಂದವ ಮುಸ್ಲಿಕ್ ತಿದ್ದು ಬಿಡ್ತೀನಿ ಅದಕ್ಕೆ ನಡೀರಿ ನೀರು ಇಕ್ಕೊಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡ್ಬಿಟ್ಟು ಹಸಿಯ ಬೇವು ಸೊಪ್ಪು ಬೆಲ್ಲನೂ ತಿನ್ಬಿಡಕಾಯ್ತದೆ ಎಡೆ ಇಕ್ಕದು ಸಂದೆ ಮೇಲ್ತಾನೆ ಬಾಪ ಅದಕ್ಕೆ ಆಮೇಲೆ ಕೆಲಸ ಮಾಡ್ಕೋಬೇಕಂತಲ್ಲ ಒಬ್ಬಿತ್ತು ಗಿಬ್ಬಿತ್ತಲ್ಲ ಮಾಡೋಕ್ಕೆ ಆಮೇಲೆ ಹುಲಿ ಮಾವಿನಕಾಯಿ ತಿತ್ತನ ಆಮೇಲೆ ಒಬ್ಬಿತ್ತು ಅಂತ ಅದು ಆಮೇಲೆ ತೆಪ್ಪು ಆಮೇಲೆ ಪಲ್ಯಗಳು ಹಪ್ಳ ಉಪ್ಪಿನಕಾಯಿ ಆಮೇಲೆ ಏನು ಪೈತ ಗೀತ ಇಲ್ಲ ಆಲ್ಗೆ ಕೀದೆ ಏನಾದ್ರು ಮಾಡಬೇಕಲ್ಲ ಅದಕ್ಕೆ ಮಾತಾ ಕೂತದೆ ಅವನು ಎಲ್ಲ ಮಾಡೋದಂತೆ ಬಾ ಅಂತಾಯ್ತು ಬಾ ಹೋಗಿತ್ತು ಅಲ್ಲೊಂತಲ್ಲಿ ಒಂದೌದು ಉಣ್ಕೊಂಡು ಇಲ್ಲಿ ಒಂದೌದು ಉಣ್ಕೊಳ್ಳೋದ ಅಯ್ಯೋ ನಡೀರಿ ಹಬ್ಬದ ದಿವಸ ಎಲ್ಲ ಒಂದೇ ಸಲ ಮಾಡ್ತಾರಲ್ಲ ಎಷ್ಟಂತ ಉಣ್ಣಾಕದು ಆದ್ರೂ ಹಬ್ಬದ ಊಟ ಭಾರಿಯ ರುಚಿ ಕನ್ನದಕ್ಕೆ ಹೊಸಿ ರುಚಿಯ ನಡ್ರಿ ಎಡೆಗಿಡೆ ಎಲ್ಲ ಪೂಜೆ ಆದ್ಮೇಲೆ ಬೇಕಾದ್ರೆ ಏನಾದ್ರು ಮಾಡಾಕೈತೆ ಇನ್ನೇನದಕ್ಕೆ ಎದ್ ನಡೀರಿ ಮತ್ತೆ ನೀವು ಮೊದಲು ಈ ಕಡೆ ಇಲ್ಲ ನಾನು ಮೊದಲು ನೀರು ಇಕ್ಕೊಳ್ಳೋಣ ಹೇಳಿಗ ಪಾರತಿ ಒಂದು ಐದ್ದೆ ಮಾಡ್ಬೋದು ನೀನೇ ಮೊದಲೋಗಿ ನೀರು ಇಕ್ಕ ಬಂದ್ಬಿಟ್ಟು ಆಮೇಲೆ ನಾನು ನೀರು ಇಕ್ಕತ್ತೀನಂತೆ ಸರಿ ತಕೊಳ್ಳಿ ಹಂಗೆ ಮಾಡಿ ನಾನು ನೀರು ಇಕ್ಕ ಬರ್ತೀನಿ ತಾಳಿ ಹಿಂಗೆ ಕೂತಿದ್ರೆ ಅವನ ಅಮ್ಮರ್ಬೋದು ಹೋಗಿದ್ದಾಳೆ ಆಮೇಲೆ ಅಷ್ಟೇ ಕುಳ್ಳಾಗ ನಾನು ಬರ್ತೀನಿ ಕೊಟ್ಕಾಗಿರ್ತದೆ ಮಾವಿನ ತೊಪ್ಪು ಬೇವಿನ ತೊಪ್ಪನೆಲ್ಲ ತಿಕ್ಕಿಟ್ಬಿಟ್ಟು ಬರ್ತೀನಿ ಆಮೇಲೆ ಅಂತೂ ಅಲ್ಲಿಗೂ ಎಲ್ಲ ತಿಕ್ಕಿಟ್ಟು ಬಂದದಂತೆ ಆಮೇಲೆ ಅಪ್ಪ ಹೋಗೋದಲ್ಲ ಹೊಲಕ್ಕೆ ಮಿತಿನ ಮನೆಗೂ ಅಲ್ಲಿಗೂ ಬೇವಿನ ತೊಪ್ಪು ಮಾವಿನ ತೊಪ್ಪನೆಲ್ಲ ತಿಕ್ಕಿಟ್ಬೇಕು ಅಲ್ಲಿಗೂ ಪೂಜೆ ಮಾಡಬೇಕು ಅಂತ ಅಂತಿತ್ತು ಎಲ್ಲ ತಗೋ ಸಿಗಿಸ್ತಾರೆ ಮನೆಗಿನೇ ಕೊಟ್ಕ ಎಲ್ಲಕ್ಕೂ ಹಿಂದಿನ ಮಕ್ಳಿಗೂ ಸಿಗಿಸ್ಬೇಕಾಯ್ತೇನೋ ಅದಕ್ಕೂ ತಿಕ್ತದೆ ಅದಕ್ಕೂ ಬೇವಿನ ತೊಪ್ಪು ಮಾವಿನ ತೊಪ್ಪನೆಲ್ಲ ತಿಕ್ತದೆ ಕತೆ ನದಿದಿ ಇನ್ನೇನೂ ಇಲ್ಲ ಇನ್ನು ಪೂಜೆ ಒಂದೇ ಮಾಡಂಗಿರೋದು ಇನ್ನು ಅತ್ತೆನೂ ಹೇಗೆ ಏನು ಮಾಡ್ತಿರೋದು ಗೊತ್ತಿಲ್ಲ ಇಡ್ಲಿ ಮಾಡ್ತಿರ್ಬೇಕು ನಡೀರಿ ಇಡ್ಲಿನೂ ಕಳೆ ಗೊಜ್ಜುನುವೆ ಅಮ್ಮನೂ ತೇಕೊಂಡು ಎಲ್ಲ ಮಾತಾ ಕೂತವ್ದೆ ನಾನು ಒಯ್ದಿದ್ಕೆ ಬ್ಯಾಡ ಬುದು ಆಮೇಲೆ ಕೆಲಸ ಮಾಡ್ಕೊತ ಆಮೇಲೆ ಮಾಡ್ತೀವಿ ಲಗ್ಗೆ ಆಗ ಏನೋ ತುಗ್ಗಿಕ್ಕೋದುವೆ ಈಗೇನು ಬ್ಯಾಡ ಅಂತ ಕಲ್ತ್ಬಿಡ್ತು ನಾವು ಕೈ ಪೈ ತುತ್ಕೊಬತ್ತಿ ಅಂತ ಅದಕ್ಕೆ ಬನ್ನಿ ನಮಗೆ ಮಾತಾಡ್ತಾ ಕುತ್ಕೊಂಡ್ರೆ ಬರೀ ಮಾತಾಡ್ತಾ ಕುತ್ಕೊಂಡಂಗೆ ಆಯ್ತದೆ ಬನ್ನಿ ಹೋಗಕೈತದೆ ಪಟಪಟ್ಟನೆ ಗಂಟು ಪಾತತ್ತಿ ನಿನ್ನ ಹೇಳೋದು ತದೇಕತೆ ನದಿ ಜಲ್ದಿ ಇದು ಮಾಡ್ಕೊಂಡು ಬದಕಾಯ್ತದೆ ಅದತ್ತಿ ಅಲ್ಲಿ ಹಿಂಗು ಬೇವು ಬೇಳೆ ತಿನ್ಬೇಕಾ ಅಯ್ಯೋ ಬೇವು ಬೆಲ್ಲವ ತಿಂದ ನಾನು ಬನ್ನಿ ಒಂಚೂರು ನೆಕ್ಸಕಾಯ್ತದೆ ಬೆಲ್ಲನವೇ ಬೇವು ಸೊಪ್ಪು ರಸನವೇ ಪಾಪ ಕಂಪಾದತಿ ಬೇವು ತೊಪ್ಪೆನ್ ಬ್ಯಾಡಕತ್ಬೋದು ಕೈ ನಾನು ಅಷ್ಟೇ ಬೇವು ಬೆಲ್ಲ ಹಬ್ಬ ಇರ್ತದಲ್ಲ ಆಗ ಏನು ಮಾಡೋದೇನು ಬೆಲ್ಲ ತಿನ್ನೋದು ಬೇವು ತೊಪ್ಪ ಬರೀ ಬಾಯಿ ಹಾಕೊಂಡು ಉಗ್ದು ಬರೋದು ಅಮ್ಮ ಅಂತದೆಲ್ಲ ಒಂದು ತೂದ್ನದು ನೆಕ್ಕದು ನೆಕ್ಬೇಕು ಎದ್ನುವೆ ತಿನ್ಬೇಕು ಅಂತ ಆತ್ಕೆಯ ಇಲ್ಲ ನಾನು ತಿನ್ನಕ್ಕೆ ಇಲ್ಲ ಎಷ್ಟು ಬುದವ್ನಿ ಹಂಗೆ ಮಾಡಾರ ಉಗಾದಿಯದಲ್ಲಿ ಬೇವು ಬೆಲ್ಲ ಎರಡು ತಿನ್ಬೇಕು ಕತೆ ಬನ್ನಿ ಅಮ್ಮನೂ ಹಂಗೆ ಹೇಳ್ತದೆ ಕಣ್ ಪದ್ಧತಿ ಅಮ್ಮನೂ ಹಿಂಗೆ ಹೇಳೋದು ಟೇಮ್ ಟು ಟೇಮ್ ಹಿಂಗೆ ಹೇಳೋದು ಕಡೆ ಪೂಜೆಗೆ ತೆಂಗಿನಕಾಯಿ ಬೇಕಾಯ್ತು ಹೇಳ್ಕೊಡಿ ನಾಲ್ಕೈದು ಕಾಯಿ ಇಟ್ಕೊಟ್ನಲ್ಲ ಅತ್ತೆ ತೆಂಗಿನಕಾಯಿ ಮಾರ್ಬಿಟ್ಟವ್ರೆ ಅದೇ ಕೇಳಕ್ ಬಂದಿದ್ರಂತೆ ತೆಂಗಿನಕಾಯಿ ಇದ್ರೆ ಕೊಡಿ ಅಂತ ಅದಕ್ಕೆ ಮಾರ್ಬಿಟ್ರಂತೆ ಅವ್ನು ಬುದ್ಧಿ ಇಲ್ವಾ ಎಡಿದಿರ ಕಾಯಿ ಕೊಡ್ಬೇಕು ತಾನೆ ಎಡ್ದಿರೋನೆಲ್ಲ ಏನಕ್ಕೆ ಕೊಟ್ಕೊಬಿಟ್ಟಿದ್ದು ನೆನ್ನೆ ಒಂದು 5-6 ಎಡ್ದು ಮಡ್ಗಿವ್ನಿ ಎಡೆಯವ್ರು ಯಾರು ಇಲ್ಲ ಅಂತಂದ್ರಂತೆ ಅದಕ್ಕೆ ಎಡ್ದಿರೋದೇ ಕೊಟ್ಬಿಟ್ಟವ್ರೆ ಕತೆ ಎಡ್ಕೊಡಿ ಈಗ ಸದ್ಯಕ್ಕೆ ಒಂದು ಎಡ್ಕೊಡಿ ಪೂಜೆಗೆ ಆಮೇಲೆ ಅಡುಗೆ ಮಾಡೋದ್ಬೇಕಾದ್ರೆ ಎಡ್ಕೊಡಿರಂತೆ ಅವನೊಟ್ಟಿಗೆ ಯಾವಾಗ ಕರ್ಕೋಗು ಅಂದ್ರು ಅತ್ತೆ ನಾಳೆಗೆ ಹೋಗಕ್ಕಾಯ್ತದ ಬಿಡು ವರ್ಷ ತೊಡ್ಕೆಲ್ಲ ಮುಗಿಸ್ಕೊಂಡು ಊಟ ಗಿಟ ಮಾಡ್ಕೊಂಡು ಆಮೇಲೆ ಊಟ ಗಿಟ ಅಲ್ಲಿಗೂ ಬೇಕಾದ್ರೆ ತಗೊಂಡು ಹೋದ್ರೆ ಆಯ್ತು ಬಿಡು ಅಲ್ಲ ಅವ್ವ ಈಗಲೇ ಬನ್ನಿ ಒಬ್ಬಿಟ್ಟು ಊಟ ಸಿಹಿ ಊಟ ಮಾಡ್ಕೊಳ್ಳಿರಿ ಅಂತ ಅಂತಿತ್ತು ಇಲ್ಲೂ ಎಡೆ ಇಕ್ಕದು ಗೊತ್ತಾಗೋಯ್ತದಲ್ಲ ಆಮೇಲೆ ನಾಳೆಗೆ ಉರ್ಸ್ ತೊಡ್ಕಿಗೆ ಇಲ್ದವ್ರು ಚೆನ್ನಾಗಿರ್ತದೆ ನೀನು ಇಲ್ದವ್ರೆ ಬೇಡ ಬಿಡು ಅಮ್ಮಗೆ ಹೇಳು ಹೋಗು ನಿಮ್ಮ ಹೋಗಿ ಹೇಳು ಅರ್ಥ ಮಾಡ್ಕೊತದೆ ಓಟ್ಸ್ ತೊಟ್ಟು ಮುಗಿಸ್ಕೊಂಡು ಜಲ್ದಿ ಅಡುಗೆಲ್ಲ ಮಾಡಿಸ್ಬಿಟ್ಟು ಮಾಡ್ಬಿಡೋದು ಅದಕ್ಕೈತೆ ಜಲ್ದಿ ತಂದ್ಕೊಟ್ಟನು ಬಾಡ್ನೆಲ್ಲನೂ ಜಲ್ದಿ ಓಟ್ಸ್ ತೊಟ್ಕೆಲ್ಲ ಮಾಡಿಬಿಟ್ಟು ಊಟ ಗಿಟ ಮಾಡ್ಕೊಂಡು ಹೋಗುವಂತೆ ಇಲ್ಲ ಬರೀ ಸಿಹಿ ಉಣ್ಕೋಬೋದಿಯಾ ಬಾಡ್ನೆ ಹೆಸರು ಬಿಟ್ಬಿಟ್ಟು ಒಮ್ಮೆಗೆ ಬಾಡ್ಗೆನೆಲ್ಲ ಉಣ್ಕೊಂಡು ಹೋಗುವಂತೆ ಸರಿ ಕಟ್ಬಿಡಿ ಸರಿ ಮತ್ತೆ ಇಲ್ಲಿಗೋಸಿಯ ಮಾವಿನ ಸೊಪ್ಪನ್ನೆಲ್ಲ ಸಿಗಿಸ್ಬೇಕಂತ ಬೇವಿನ ಸೊಪ್ಪು ಮಾವಿನ ಸೊಪ್ಪ ಅತ್ತೆ ಆಗ್ಲೇ ಹೇಳಿದ್ರಂತಲ್ಲ ಏನು ಮಾಡ್ತಿದ್ರಿ ನೀವು ಸಕಟಾಗ್ತಿದ್ದಕ್ಕಲ್ಲ ಅದೇ ತಂದು ಸಿಕ್ಕಿಸ್ತೀನಿ ತಾಳು ನೀರು ಇಟ್ಕೊಂಡಾಯ್ತಾ ನನ್ನ ಸ್ನಾನ ಆಯಿತು ಇನ್ನೂ ಅತ್ತೆ ಸ್ನಾನ ಈಗ ಮಾಡ್ತಾವ್ರೆ ನೀವು ಬಂದು ನೀವು ಇಕ್ಕೊಬಿಡಿ
ಆಮೇಲೆ ಮಾವರು ಅವ್ರನ್ನೂ ಕರೆದ್ಬಿಡಿ, ಅವರು ಸ್ನಾನ ಮಾಡ್ಕೊಳ್ಳಿ. ಪೂಜೆ ಮಾಡ್ಬಿಟ್ಟು ನಾಷ್ಟನೂ ಏನೋ ಸ್ವಲ್ಪ ಆಯ್ತದೆ. ಕೇಸರಿ ಭಾತ್ ಉಪ್ಪಿಟ್ಟನೂ ಮಾಡ್ತಾವೆ. ಆಮೇಲೆ ಮಧ್ಯಾಹ್ನಕ್ಕೆ ಒಬ್ಬಿಟ್ಟು ಅನ್ನ ಸಾರು. ಆಮೇಲೆ ಇನ್ನೇನು ಎರಡು ನೋಡೋದ ಹತ್ತೆ ಇನ್ನೇನು ಮಾಡೋದು ಅಂತ ಅಂದದೆ, ಏನೇನೋ ಮಾಡೋದ ಅಂದದೆ. ಅವನ್ನೆಲ್ಲ ಮಾಡಬೇಕಲ್ಲ. ಆಮೇಲೆ ಗೋಡಂಬಿ ದ್ರಾಕ್ಷಿಗೆ ಹೇಳಿದ್ರಂತಲ್ಲ, ಮರ್ತ್ಕೊಂಡೆ ಬಂದಿದ್ದೀರಿ. ಹಂಗೆ ಗಿಡಕ್ಕೆ ಹೋದ್ರೆ ಅದನ್ನ ತಂದು ಕೊಟ್ಬಿಡಿ, ಮಧ್ಯಾಹ್ನ ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆಗ್ಲೇ. ಒಂದ್ಸಲ ತರ್ಸ್ಕೋಬೇಕು ತಾನೆ. ಅಲ್ಲ ನೀವೇ ಮರ್ತ್ಕೊ ಬಂದವರು. ನೆನ್ನೆ ಮೊನ್ನೆ ಎಲ್ಲ ಹೇಳಿ ಕಳಿಸ್ತೀನಿ ಅಲ್ಲ. ಅದು ಏನಂಗೆ ಮಾಡ್ಬೋದು ನಿಮಗೆ? ದಿನ ಹೇಳ್ತಿದ್ರು ತರಕಂದ್ಬಿಟ್ಟು ಅಂಗಡಿಗೆ ಹೋಗ್ತಿದ್ದೀರಿ, ಬರೋ ಹೊತ್ತಿಗೆ ಮರ್ತ್ಕೊ ಬಂದು ಅನ್ಕೊಬತ್ತಿದ್ದೀರಿ. ಸರಿ ಕತೆ ತಗೊಂಡು ಹೇಳ್ಕೊಡಿ. ಮಚ್ಚ ಕೊಡಿಲಿ. ನೆನ್ನೆ ಏನೋ ಕೊಡ್ಸಿಡ್ಬೇಕು ಅಂದ್ಬಿಟ್ಟು ತಗೊಂಡು ಹೋದ್ರಲ್ಲ ಮಚ್ಚ. ಕೊಟ್ಟಿಗೆಲ್ಲ ಸಿಗಿಸಿ ತಾಳು ಕೊಡು ಕಾಯ ಹಾಲು ಹೇಳ್ಕೊಬತ್ತೀನಂತೆ. ಸರಿ, ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ, ಜಲ್ದಿ ಬಂದ್ಬಿಡಿ. ಬೇವು ಬೆಲ್ಲನೂ ಪೂಜೆ ಮಾಡಿ ತಿಂದುಬಿಡಿ. ಆಮೇಲೆ ಇದು ಮಾಡೋದಂತೆ ಮಿಕ್ಕಿದ ಕೆಲಸ ಎಲ್ಲನೂ ಎಡೆ ಮಡ್ಗದು ಎಡೆ. ಆಮೇಲೆ ಮಧ್ಯಾಹ್ನ ಅಡುಗೆಗೆ ಎಲ್ಲ ಮಾಡಿದ್ಮೇಲೆ ಎಡೆ ಮಡ್ಗೋದು. ಈಗ ಮೊದಲು ಪೂಜೆ ಮಾಡ್ಬಿಟ್ಟು ಬೇವು ಬೆಲ್ಲ ತಿನ್ಬೇಕಂತೆ, ಸಂಜೆ ಮೇಲೆ ಎಡೆ ಮಡ್ಗೋದು. ಸರಿ ಕತೆ ಕುಡಿ ತೆಂಗಿನಕಾಯಿ. ತಕಪ್ಪದತ್ತಿ ಬೇವು ಬೆಲ್ಲ ತಿಂದು ತಕೋ. ಅಮ್ಮ ಅಮ್ಮ ಕೇಳ್ದಮ್ಮ ಅಮ್ಮ ಇರು ಮಗ, ನೀರೇ ಕಪ್ಪತ್ತಿನ ತಾಳು. ಅವನಿ ಪೂಜೆ ಮಾಡ್ಬಿಟ್ಟು ತಿನ್ನಿ ಬರ್ತೀನಿ. ಆಮೇಲೆ ನಾನು ಪೂಜೆ ಮಾಡ್ಬಿಟ್ಟು ತಿಂತೀನಂತೆ. ಎಲ್ಲವೂ ಕೊಡಿ, ಎಲ್ಲ ಲಕ್ಷ್ಮಿ ಅವ್ರಿಗೂ ಕೊಡಿ. ಅದಕ್ಕೆ ನಾವು ಈಗ ತಿನ್ನಕಾಯ್ತದೆ. ಅವ್ರು ಪೂಜೆ ನೀರಿಗಿರು ಈಗ ಬರ್ತಾರಲ್ಲ, ಆಮೇಲೆ ಅವ್ರು ತಿಂತಾರೆ. ಎತ್ಕೊಳ್ಳಿ, ನೀವು ಹೊಸಿ ತಿನ್ನಿ. 2 ವರ್ಷ ಸಮ ತಿನ್ನಿ. ನಾನು ತಿನ್ನಕ್ಕೆ ಯಾಕಂದಪ್ಪ, ಬೆಲ್ಲ ಒಂದು ತುದ್ದ ಹಾಕ್ತಿ ತಿಂತೀನಿ. ಅಯ್ಯೋ ಹಂಗೆಲ್ಲ ತಿನ್ಬೇಡ್ದು ಕತೆ, 2 ಸಮ ತಿನ್ಬೇಕು. ಸಮ ಎತ್ಕೊಂಡು ತಿನ್ನಿ, ಚೆನ್ನಾಗಿರ್ತದೆ ಕತೆ. ಸತಿ ಕಂಡು ಪದ್ಧತಿ. ಅಳಿ ಮೈನ್ ತಿನ್ಸಲ್ವಾ? ಮೊದಲು ನೀವು ತಿನ್ನಿ, ಆಮೇಲೆ ಅಳಿ ಮೈನ್ಗೆ ಆಮೇಲೆ ತಿನ್ಸಕಾಯ್ತದೆ. ಮಗ ಅಲ್ಲ ಅದು ಯಾಕಂಗೆ ಹಚ್ಕೊತಾ ಇದ್ದೆ ನೀನು? ನೀವು ತಿನ್ಬೇಕು ತಾನೆ. ಕದ್ದೆ ಕತ್ತೆ ಕುಲ್ಲಗಂದ ಇಲ್ಲ. ನೀನು ಬಂದಿಲ್ವಾ? ಈ ವೈಕ್ಳಿಗೆ ಹಬ್ಬ ಗಿಬ್ಬ ಆದ್ರೆ ಗೊತ್ತು ಏನು ಇರಕ್ಕಿಲ್ಲ. ಅಮ್ಮ ಅದಕ್ಕಮ್ಮ ಉಗಾದಿ ಹಬ್ಬ ಮಾಡೋದು ನಾವು ಎಳ್ಳು ಬೆಲ್ಲ ತಿನ್ನಕ್ಕೆ. ಬೇರೆ ಏನಾದ್ರು ತಿನ್ನಂಗೆ ಮಾಡ್ಬೇಕಾಯ್ತು ಕಣಮ್ಮ. ಮಗ ಹಂಗೆ ಆಡವ ಹಂಗಂದ್ರೆ ಎಳ್ಳು ಬೆಲ್ಲ ತಿಂದ್ರೆ ಜೀವನದಲ್ಲಿ ಬತ್ತವಲ್ಲ ಕಷ್ಟ ಸುಖ ಎರಡನ್ನೂ ಸಮವಾಗಿ ತಗೊಂಡು ಹೋಗ್ಲಿ ಜೀವನದಲ್ಲಿ. ಎರಡನ್ನೂ ತಿನ್ಲಿ ಅಂತ ಏನೋ ಚಂದಕ್ಕೆ ಹಂಗೆ ಬೇವು ಬೆಲ್ಲ ತಿನ್ಬೇಕು ಅಂದ್ಬಿಟ್ಟು ಹಂಗೆ ಹೇಳಿದಾರ. ತೋದಿ ಕಣಮ್ಮ ತೋದಿ. ಅದಕ್ಕೆ ಹಬ್ಬ ಮಾಡೋದು ಇದನ್ನ ಉಗಾದಿ ಹಬ್ಬನ ಒಬ್ಬಿತ್ ಮಕ್ಕಳು ತಿನ್ನಕ್ಕ. ಓ ತಿನ್ನೋದು ಬಿಟ್ರೆ ಮಾಲೋನ್ಗೆ ಇನ್ನೇನು ಇಲ್ಲ. ಹಬ್ಬ ಮಾಡಿರೋದು ಬರೀ ತಿನ್ಕೊಂಡು ಏತಕ್ಕ. ಅದೇಯಾ ಬ್ರಹ್ಮ ಗೊತ್ತಾ ನಿಂಗೆ? ಗೊತ್ತು, ದೇವ್ದು ಬಮ್ಮ. ನಮ್ಮ ಹುಟ್ಟಿಸ್ತಾನಲ್ಲ ಬಮ್ಮ. ಅವನೇ ಅವನು. ಇವತ್ತೊಂದು ದಿವಸ ಈಗ ಮನ್ಸರು ಗಿನ್ಸರು ಆಮೇಲೆ ಭೂಮಿ ಎಲ್ಲನೂ ಸೃಷ್ಟಿ ಮಾಡ್ತಾರಂತೆ, ಆಯ್ತಾ? ಅದಕ್ಕೆ ಉಗಾದಿ ಹಬ್ಬ ಆಚರಣೆ ಮಾಡ್ತಾರೆ. ಆಮೇಲೆ ಅದೇ ವನವಾಸದಲ್ಲಿ ಇದ್ರಲ್ಲ ರಾಮ ಲಕ್ಷ್ಮಣ ಎಲ್ಲವ, ಅವ್ರೂ ಊರಿಗೆ ಬಂದಿದ್ದು ಉಗಾದಿ ಹಬ್ಬ ದಿವಸವಂತೆ ಹಂಗೆ ಹೇಳ್ತಾರೆ ಒಂದೊಂದ್ಸಲಿ. ಆಮೇಲೆ ಒಂದು ಬುಕ್ ಐತೆ, ದೇವ್ರ ಬುಕ್ಕು. ಅದನ್ನ ಒಬ್ಬ ರಾಕ್ಷಸ ಸಮುದ್ರದೊಳಕ್ಕೆ ಇದು ಮಾಡ್ಬಿಟ್ಟಿದ್ದಂತೆ, ಉಸ್ಬಿಟ್ಟಿದ್ನಂತೆ. ಆಗ ವಿಷ್ಣು ದೇವ್ರದಲ್ಲ, ಕೃಷ್ಣ ಅಂತೀಯವಲ್ಲ ಮಗ, ಲಕ್ಷ್ಮಿ ಗಂಡ ವಿಷ್ಣು. ಅದು ಹೋಗಿ ಆಮೆ ಆಗಿ ಸಮುದ್ರದೊಳಗೆ ಇಳಿದ್ಬಿಟ್ಟು ಹೋಗಿ ಬುಕ್ ಎತ್ಕೊಬತ್ತಂತೆ. ಅಲ್ಲಕ್ಕನಮ್ಮ ಸಮುದ್ರದಲ್ಲಿ ನೀರಿರ್ತದೆ ತಾನೇ, ಬುಕ್ಕು ತ್ಯಾವಾಯ್ಕಿಲ್ವಮ್ಮ ನಿಮಗ? ಓಹೋ ನೀನು ಸರಿಯಾದವಳಯ್ಯ. ಹಂಗಂತಾರೆ ಕಣವ, ಹಂಗ್ತಾನೆ ಅಲ್ವಾ? ಸಮುದ್ರದೊಳಗೆ ಹೌಸ್ ಮಡ್ಗುದ್ರೆ ತ್ಯಾವಾಯ್ಕಿಲ್ವಾ? ಏನೋ ಮುಂದಾಗಿದ್ರ ಮಾಡಿರ್ತಾರೆ ಕಂತ ತ್ಯಾವಾಗ ಬೇಡ್ದಂಗೆ. ತೋದಿ ಕಣಮ್ಮ, ನೀನು ಹಬ್ಬ ಬಂದಾಗಲೆಲ್ಲ ಇದನ್ನೇ ಹೇಳ್ತಿದ್ದಲ್ಲ, ಆಗ ನಾನು ಬುಕ್ ತ್ಯಾವಾಯ್ಕಿಲ್ವ ನಾನು ಅನ್ಕೊಬಿಟ್ಟಿದ್ದೆ ನಾನು. ನಾವೇ ನೀನು ನೋಡು ಒಂದು ತೀತಿ ಪಾತಿ ಕೊತ್ತೆ, ನೀರು ಬೇದ ಹತ್ಕತ್ತಾಗ ಎತ್ ಮಗು ಹಂಗೆ ಹಿಂಗೆ ಅಂತಿದ್ದೆ. ಬುಕ್ಕು ಹೆಂಗೆ ತ್ಯಾವಾಯ್ಕಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ ಕಣಮ್ಮ. ಎಲ್ಲ ಕೌಗಿ ಓದ ಹಾಕ್ಬಿಟ್ಟು ಹೊಲಕ್ಕೆ ಮಗ್ಗಿದ್ದಾರೇನೋ ಅನ್ಕೊಬಿಟ್ಟಿದ್ದೆ ನಾನು. ಮರ ನಿನ್ನ ಯಾರು ಪೆದ್ದಿ ಅಂತಂದವ್ರು ಹೇಳಿರ? ಅವ್ರ ಕಣ್ಮಾಲ ನಿಜೋಗಿ ಪೆದ್ದಿರು. ಎಲ್ಲಿ ಇವೆಲ್ಲವ ಹೆಂಗೆ ಗೊತ್ತಾದದು ನಿನಗೆ? ಒಬ್ಬರು ನಾವೇ ಪೆದ್ರು ಕತೆ, ಅದನ್ನ ಯೋಚನೆ ಮಾಡಿಲ್ಲ. ಹಿಂಗೆ ಹೇಳ್ತಾರೆ ಸಮುದ್ರದೊಳಗೆ ಮುಚ್ಚಿ ಮಡ್ಗಿದ್ರು ಹಂಗೆ ಹಿಂಗೆ ಅಂತ ಅಂತಾನೆ ಯಾವಾಗಲಿಲ್ಲ ಬುಕ್ಕು. ನನಗೆ ಗೊತ್ತಿಲ್ಲ, ಹಂಗೆಲ್ಲ ಪ್ರಶ್ನೆ ಮಾಡಬಾರ್ದು. ಹಬ್ಬ ಸುಮ್ಮನೆ ಆಚರಣೆ ಮಾಡ್ಬೇಕು, ಆಚರಣೆ ಮಾಡಿ. ತೋದಿ ಕಣಮ್ಮ, ತೋದಿ ಕತ್ಬೋದು. ಹಂಗಿದ್ರೆ ಇವತ್ತು ಭೂಮಿ ಗೀಮಿ ನಾವು ಎಲ್ಲ ಹುಟ್ಟಿದ್ದು ಇವತ್ತು. ಉಂಕತೆ ಇವತ್ತೇ ಹುಟ್ಟಿದ್ದು. ತೋದಿ ಬುದಮ್ಮ, ಅದಕ್ಕೆ ಎಳ್ಳು ಬೆಲ್ಲ ತಿನ್ಬೇಕು. ತದಿ ಎಳ್ಳದು ಉತ್ತಾಗ್ತಾಗ ಎಳ್ಳು ಬೆಲ್ಲ ತಿನ್ಬೇಕು. ತದಿ ಕುಳ್ಳಗನು ಕೊತ್ಪುರದ ಒಂದು ತೂದ ಮುಂದುವರಿಯುವುದು. ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.